ನಮಸ್ಕಾರ ಸ್ನೇಹಿತರೆ, ಆಶೀರ್ವಾದದಿಂದ ಆರೋಗ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅನಿಮಿಯಾ ಎಂದರೇನು? ಈ ವಿಡಿಯೋದಲ್ಲಿ ನಾವು ಅನಿಮಿಯಾ ಬಗ್ಗೆ ತಿಳಿದುಕೊಳ್ಳೋಣ. ಅನಿಮಿಯಾ ಎಂದರೇನು, ಅದರ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಏನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು ಇದು ನಮ್ಮ ಪ್ರಯತ್ನ. ಅನಿಮಿಯಾ ರಕ್ತದಲ್ಲಿನ ಹಿಮೋಗ್ಲೋಬಿನ್ನ ಅಲ್ಪತೆ. ಹಿಮೋಗ್ಲೋಬಿನ್ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೆ ಆಮ್ಲಜನಕವನ್ನು ಸಾಗಿಸಲು ಅಗತ್ಯವಾದ ರಕ್ತದ ಕಣಗಳಲ್ಲಿರುವ ಪ್ರೋಟೀನ್ ಆಗಿದೆ. ಹಿಮೋಗ್ಲೋಬಿನ್ ಕಡಿಮೆಯಾದಾಗ ನಮ್ಮ ದೇಹವು ಅಗತ್ಯವಿರುವಷ್ಟು ಆಮ್ಲಜನಕವನ್ನು ಪಡೆಯಲು ಸಾಧ್ಯವಿಲ್ಲ. ಅನಿಮಿಯಾ ಪ್ರಮುಖ ಕಾರಣಗಳು ಯಾವುವು? ತಿನ್ನುವ ಆಹಾರದಲ್ಲಿ ಐರನ್ ಅಥವಾ ಕಬ್ಬಿಣಾಂಶದ ಕೊರತೆ, ವಿಟಮಿನ್ ಬಿ ಅಥವಾ ಫೋಲೇಟ್ನ ಕೊರತೆ, ಗರ್ಭಧಾರಣೆ, ಅತಿಯಾದ ರಕ್ತಸ್ರಾವ. ಅನಿಮಿಯಾ ಲಕ್ಷಣಗಳು ಯಾವುವು? ದಣಿವು ಅಥವಾ ಆಯಾಸ, ಶಕ್ತಿಯ ಕೊರತೆ, ತಲೆ ಸುತ್ತು, ಮಸುಕಾಗಿ ಬಿಳಿಚಿದಂತೆ ಕಾಣುವ ಚರ್ಮ, ಬಿಳಿಚಿದಂತೆ ಕಾಣುವ ಕಣ್ಣು, ಆಕಾರ ಬದಲಾಗಿ ತೆಳ್ಳಗಾದ, ಬೇಗ ಮುರಿಯುವ ಉಗುರು. ಈ ಲಕ್ಷಣಗಳನ್ನು ನೀವು ಗಮನಿಸಿದ್ದೀರಾ? ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಅವರು ಮೊಟ್ಟ ಮೊದಲು ಅನಿಮಿಯಾ ಕಾರಣವನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಶುರು ಮಾಡುವರು. ಅನಿಮಿಯಾ ಚಿಕಿತ್ಸೆ ಏನು? ಐರನ್ ಕೊರತೆ ಇದ್ದಲ್ಲಿ ಐರನ್ ಮಾತ್ರೆಗಳು ಹಾಗೂ ಔಷಧಿಯನ್ನು, ಕೆಲವೊಮ್ಮೆ ಔಷಧದ ಇಂಜೆಕ್ಷನ್ ಬೇಕಾಗಬಹುದು. ಇದಲ್ಲದೆ ಕಬ್ಬಿಣಾಂಶ ಸಮೃದ್ಧ ಆಹಾರಗಳನ್ನು ಸೇವಿಸುವುದು, ಉದಾಹರಣೆಗೆ ಪಾಲಕ್, ಸಿಹಿಗೆಣಸು, ಬೀಟರೂಟ್, ಸೋಯಾಬೀನ್ ಬೇಳೆಗಳು, ಕಡಲೆಕಾಳು, ರಾಜಮಾ, ಎಳ್ಳು, ಕಾಜು, ಬಾದಾಮಿ ಬೀಜಗಳು, ಕುಂಬಳಕಾಯಿ ಬೀಜಗಳು, ಅಗಸೆ ಬೀಜಗಳು, ರಾಜಗಿರಿ, ಬೆಲ್ಲ ಮುಂತಾದವುಗಳು. ಇದೇ ರೀತಿ ವಿಟಮಿನ್ ಬಿ12 ಪೂರಕಗಳನ್ನು ಬಳಸುವುದು. ವಿಟಮಿನ್ ಬಿ12 ಸಮೃದ್ಧ ಆಹಾರಗಳು ಹೀಗಿರುವವು. ವಿಟಮಿನ್ ಬಿ12 ಮಾಂಸಾಹಾರಗಳಲ್ಲಿ ಹೇರಳವಾಗಿ ಲಭ್ಯವಿದೆ. ಕೋಳಿ ಮತ್ತು ಕುರಿ ಮಾಂಸ, ಮೀನು ಮತ್ತು ಮೊಟ್ಟೆಗಳಲ್ಲಿ ಇದು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ. ವಿಶೇಷವಾಗಿ ಮೊಟ್ಟೆಯಲ್ಲಿ ವಿಟಮಿನ್ ಬಿ2 ಮತ್ತು ವಿಟಮಿನ್ ಬಿ12 ಎರಡೂ ಇರುತ್ತವೆ. ಒಂದು ಕುದಿಸಿದ ಮೊಟ್ಟೆಯ ಸೇವನೆಯಿಂದ ದೈನಂದಿನ ಅಗತ್ಯದ 46% ವಿಟಮಿನ್ ಬಿ12 ಪಡೆಯಬಹುದು. ತಜ್ಞರು ಸೂಚಿಸುವಂತೆ ಸಸ್ಯಾಹಾರಿಗಳು ವಿಟಮಿನ್ ಬಿ12 ಕೊರತೆಯನ್ನು ಹೊಂದುವ ಸಾಧ್ಯತೆ ಹೆಚ್ಚು. ಸಸ್ಯಜನ್ಯ ಆಹಾರಗಳಲ್ಲಿ ವಿಟಮಿನ್ ಬಿ12 ಪ್ರಮಾಣ ಕಡಿಮೆ ಇರುವುದು ಇದಕ್ಕೆ ಮುಖ್ಯ ಕಾರಣ. ಸಸ್ಯಾಹಾರಿಗಳು ತಮ್ಮ ದಿನದ ವಿಟಮಿನ್ ಬಿ12 ಅವಶ್ಯಕತೆಯನ್ನು ಪೂರೈಸಿಕೊಳ್ಳಲು ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಹಾಲು, ಮೊಸರು, ಪನೀರ್ ಮತ್ತು ಚೀಸ್ಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ನಿತ್ಯವೂ ಸೇವಿಸುವುದು ಅಗತ್ಯವಾಗಿದೆ. ಇದಲ್ಲದೆ ಅಣಬೆ ಅಥವಾ ಮಶ್ರೂಮ್, ಸೋಯಾಬೀನ್, ಬಾದಾಮಿ, ಗೋಡಂಬಿ, ಓಟ್ಸ್ ಮತ್ತು ತೆಂಗಿನ ಹಾಲಿನಲ್ಲಿ ಹಾಗೂ ಹುದುಗಿಸಿದ ಆಹಾರಗಳಾದ ದೋಸೆ, ಇಡ್ಲಿ, ಪಡ್ಡು, ದೋಕ್ಲಾನಲ್ಲಿ ಮಿತ ಪ್ರಮಾಣದಲ್ಲಿ ವಿಟಮಿನ್ ಬಿ12 ಲಭ್ಯವಿದೆ. ಇದೇ ರೀತಿ ವಿಟಮಿನ್ ಬಿ9 ಅಥವಾ ಫೋಲೇಟ್ ಕೊರತೆಗೆ ಪೂರಕಗಳನ್ನು ನಿಮ್ಮ ವೈದ್ಯರು ನೀಡುವರು. ಹಾಗೆಯೇ ಫೋಲೇಟ್ನಿಂದ ಸಮೃದ್ಧವಾದ ಈ ಆಹಾರಗಳನ್ನು ನೀವು ಸೇವಿಸಬಹುದು. ತರಕಾರಿಗಳಲ್ಲಿ ಹಸಿರು ಹೂಕೋಸಿನಂತೆ ಕಾಣುವ ಬ್ರೋಕೋಲಿ, ಹಸಿರು ಸೊಪ್ಪು, ಬೀಟ್ರೂಟ್ ಮುಂತಾದವು ಉತ್ತಮ ಪ್ರಮಾಣದ ಫೋಲಿಕ್ ಆಮ್ಲ ಹೊಂದಿವೆ. ಹಣ್ಣುಗಳಲ್ಲಿ ಸಿಟ್ರಸ್ ಜಾತಿಯ ಹಣ್ಣುಗಳಾದ ಲಿಂಬೆ, ಕಿತ್ತಳೆ, ಮೂಸಂಬಿ ಮೊದಲಾದವುಗಳಲ್ಲಿಯೂ ಫೋಲೇಟ್ ಸಮೃದ್ಧವಾಗಿದೆ. ಇವುಗಳನ್ನು ನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಳಬಹುದು. ಕುಂಬಳದ ಬೀಜಗಳು, ಅಗಸೆ ಬೀಜ, ಸೂರ್ಯಕಾಂತಿ ಹೂವಿನ ಬೀಜ ಹಾಗೂ ರಾಜ್ಮಾ ಫೋಲೇಟ್ ಅಂಶವನ್ನು ಸಮೃದ್ಧವಾಗಿ ಹೊಂದಿವೆ. ಹಾಗೆ ಗರ್ಭಿಣಿ ಮಹಿಳೆಯರಲ್ಲಿ ಹೆಚ್ಚು ಪೌಷ್ಟಿಕಾಂಶದ ಅವಶ್ಯಕತೆ ಇರುತ್ತದೆ. ಇದನ್ನು ಪೂರೈಸದೇ ಇದ್ದಲ್ಲಿ ಇವರು ರಕ್ತಹೀನತೆಗೆ ತುತ್ತಾಗುವರು. ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಮಾರ್ಗದರ್ಶನ ಹಾಗೂ ಪೂರಕ ಔಷಧಿಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ತೀವ್ರವಾದ ರಕ್ತಸ್ರಾವ ಕೂಡ ರಕ್ತಹೀನತೆಗೆ ಮತ್ತೊಂದು ಮುಖ್ಯವಾದ ಕಾರಣ. ಶಸ್ತ್ರಚಿಕಿತ್ಸೆ, ಹೆರಿಗೆ, ದೀರ್ಘಾವಧಿಯ ಪೈಲ್ಸ್, ಅಪಘಾತ ಹಾಗೂ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆ ತೀವ್ರವಾದ ರಕ್ತಸ್ರಾವದ ಸಾಮಾನ್ಯ ಕಾರಣಗಳಾಗಿವೆ. ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ತೆಗೆದುಕೊಳ್ಳುವುದು ಅಗತ್ಯ. ಪೈಲ್ಸ್ ಅಥವಾ ಮುಟ್ಟಿನ ತೊಂದರೆ ಇರುವ ಹಲವಾರು ಜನರು ವೈದ್ಯರನ್ನು ಸಂಪರ್ಕಿಸಲು ಹಿಂಜರಿಯುತ್ತಾರೆ, ವಿಶೇಷವಾಗಿ ಪೈಲ್ಸ್ ತೊಂದರೆ ಇರುವವರು. ಆದರೆ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಳುವುದು ತುಂಬಾ ಅಗತ್ಯ. ಪೈಲ್ಸ್ ಕುರಿತಾದ ಮಾಹಿತಿಯನ್ನು ನಮ್ಮ ಚಾನೆಲ್ ಮೇಲೆ ವೀಕ್ಷಿಸಿ. ಅನಿಮಿಯನ್ನು ಗುರುತಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಆರಂಭಿಸುವುದು ಬಹಳ ಮುಖ್ಯ. ಅದಕ್ಕಾಗಿ ಈ ವಿಡಿಯೋದಲ್ಲಿ ತಿಳಿಸಿದ ಮಾಹಿತಿ ನಿಮಗೆ ಸಹಾಯ ಮಾಡುತ್ತೆ ಎಂದು ನಾನು ನಂಬುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಬೆಂಬಲವೇ ನಮಗೆ ಹೆಚ್ಚು ಸ್ಫೂರ್ತಿ ನೀಡುತ್ತದೆ.